ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್‌ಗೆ ಸ್ವಾಗತ. ಇದೇನ್ ನೋಡ್ಲಿಕತ್ತೀರ ಅಂತೀರ? ನಂಗೆ ಗೊತ್ತಾಗಿರ್ಬೇಕು ಆಲ್ಮೋಸ್ಟ್ ನೀವು ನೋಡಿದ ಕೂಡ್ಲೆನೆ. ಇದು ಗೆಣಸಿನ ಫಿಂಗರ್ ಚಿಪ್ಸ್. ಹೌದ್ರಿ, ಸ್ವೀಟ್ ಪೊಟ್ಯಾಟೋ ಫಿಂಗರ್ ಚಿಪ್ಸ್ ಮಾಡೋದು ಹೆಂಗ ಅನ್ನೋದನ್ನ ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಸ್ವೀಟ್ ಪೊಟ್ಯಾಟೋ ತಗೊಳ್ಳಿ. ಸೈಜ್ ನೀವು ಯಾವ್ದು ಬೇಕಾದರೂ ನಡೀತದ. ದೊಡ್ಡವಾರು ನಡೀತದ, ಸಣ್ಣವಾರು ನಡೀತದ. ನಮ್ಮ ಮಾರ್ಕೆಟ್ ಒಳಗೆ ಈ ತರ ಸಣ್ಣ ಸಿಕ್ಕಿದ್ದು. ಸೊ ಅದನ್ನ ತಗೊಂಡೆ. ಸ್ವಚ್ಛಂದ್ ತೊಳ್ಕೊರಿ ಮೊದ್ಲೇಕ. ಸ್ವಚ್ಛಂದ್ ತೊಳ್ಕೊಂಡಾದ್ಮೇಲೆ ಈ ರೀತಿ ಮೇಲ್ಗಡೆ ಸೆಪ್ಪಿರತ್ತಲ್ಲ ಅದನ್ನ ತೆಗಿಬೇಕ್ರಿ. ಕಟ್ ಮಾಡ್ಕೋಬೇಕು. ಪೀಲ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಅದು ಸೆಪ್ಪಿ ಹೋತಂದ್ರ ಚಲೋ. ಇಲ್ಲ ಅಂದ್ರೆ ಏನಾಗುತ್ತೆ, ಸೆಪ್ಪಿ ಸಮೇತ ನೀವು ಮಾಡಿದ್ರಂದ್ರೆ ಅದ್ ಮೇಲಿಂದೆಲ್ಲ ಆಮೇಲೆ ಕರದ್ಮೇಲೆ ಕಪ್ ಆಗ್ಬಿಡ್ತದ. ಸ್ವಲ್ಪ ಸರಿ ಆಗೋದಿಲ್ರಿ ಅದು. ಇದು ವೆರಿ ಇನ್ಸ್ಟಂಟ್ ಆಗಿ ಮಾಡಬಹುದು. ನೀವೇನ್ ಇದನ್ನ ಭಾಳ ಹೊತ್ತುನು ಬೇಕಾಗೋದಿಲ್ಲ ಮಾಡಾಕ. ರೆಡಿಯಾಗಿ ನೀವು ಪಟ್ನ ಮಾಡಿ ಮಕ್ಕಳಿಗೆಲ್ಲ ಕೊಡಬಹುದು. ಹಾಗೆ ಇದು ಇನ್ನೊಂದು ಏನಪ್ಪಾ ವಿಶೇಷ ಅಂದ್ರೆ ಇದು ಕ್ರಿಸ್ಪಿನೆಸ್ ಜಾಸ್ತಿನೇ ಇರ್ತೈತ್ರಿ ಇದು. ಯಾಕಂದ್ರೆ ಗೆಣಸ್ ಅಂದ್ರ ಬಿರ್ಸಿರ್ತೈತಲ್ಲ ಅದಕ್ಕ. ನೋಡ್ರಿ ಈಗ ಈ ರೀತಿಯಾಗೆಲ್ಲ ಮೇಲಿನ ಸಪ್ಪಿ ತೆಗದ್ ಬಂದ್ರೆ ಮೇಲ್ಗಡೆ ಈ ರೀತಿ ಜಸ್ಟ್ ನೀವು ಯಾವ ಶೇಪ್ ಬೇಕಲ್ಲ ಆ ಶೇಪಿಗೆ ನೀವು ಫಿಂಗರ್ ಚಿಪ್ಸ್ ಅನ್ನ ಕಟ್ ಮಾಡ್ಕೋಬಹುದು. ಸೊ ನಾನಂತ್ರು ಹೇಳಿದ್ನಲ್ಲ ಒಂದು ಹಾಫ್ ಅಷ್ಟೇ ಕಟ್ ಮಾಡ್ಕೊಂಡೀನಿ. ಇನ್ನೊಂದು ಫಿಂಗರ್ ಚಿಪ್ಸ್ ಕಟ್ ಮಾಡೋದು ಸಿಗುತ್ತಲ್ರಿ ಅಲ್ರಿ. ಸೊ ಆ ಆಯುಧ ಅಂದ್ರೆ ಆ ಅದನ್ನ ಯೂಸ್ ಮಾಡಿ ನೀವೇನಾರ ಮಾಡಿರಂದ್ರೆ ಅದು ಕಟ್ ಆಗೋಲ್ಲ. ಅದಕ್ಕ ನಾನು ಚಾಕುನ ಯೂಸ್ ಮಾಡೀನಿ. ನೀವು ಕೂಡ ಚಾಕುನ ಯೂಸ್ ಮಾಡ್ರಿ. ಇಲ್ಲ ಅಂದ್ರೆ ಸರಿಯಾಗಿ ಕಟ್ ಆಗೋದಿಲ್ಲ. ಸುಮ್ನ ಅದು ಅದೇನು ಮನಿ ಇರತ್ತಲ್ಲ ಕಟ್ ಆಗ್ಬಿಡತ್ರಿ. ಅದು ಸರಿ ಇರೋಲ್ಲ ಆಗೋದಿಲ್ಲ. ಅದಕ್ಕೆ ಅದು ಬರೇ ಬಟಾಟಿಗಾರ ಓಕೆ. ಇದು ಗೆಣಸಿಗೆ ಮಾತ್ರ ನೀವು ಕೈಲೇನೆ ಕಟ್ ಮಾಡ್ರಿ. ಅಂದ್ರೆ ಚಾಕುಲಿ ತಗೊಂಡ ಕೈಲಿ ಕಟ್ ಮಾಡ್ರಿ. ಈ ರೀತಿಯಾಗಿ ನಿಮ್ ಶೇಪ್ ಯಾವ್ದು ಬೇಕು ನೋಡೋ ಆ ರೀತಿಯಾಗಿ ನೀವು ಕಟ್ ಮಾಡ್ಕೋಬಹುದು ಉದ್ದಕ್ಕ. ನಾನು ಇದ್ ರೀತಿಯಾಗಿ ಮಾಡ್ಕೊಂಡೇನಿ. ಬೇಕಂದ್ರೆ ಇದ್ರಾಗೂ ಸ್ಕ್ವೇರ್ ಮಾಡ್ಕೋಬಹುದು ಟೈಮ್ ಇದ್ರೆ. ನಂಗೆ ಸ್ಕ್ವೇರ್‌ಕಿನ ಇದೇ ಚಲೋ ಅನಿಸ್ತು. ಅದಕ್ಕೆ ಈ ರೀತಿಯಾಗಿ ಕಟ್ ಮಾಡ್ಕೊಂಡೆ. ಇವಾಗ ಕಾರ್ನ್ ಫ್ಲೋರ್ ಹಾಕೊಳಕತ್ತೀನಿ. ಒಂದು 2 ಸ್ಪೂನ್ ಅಷ್ಟ ಕಾರ್ನ್ ಫ್ಲೋರ್ ಹಾಕೊಂಡಿದೀನಿ. ಅಂದ್ರೆ ಏನಿಲ್ಲ ಗೊಂಜಾಳ ಹಿಟ್ಟು ರೀ. ಗೊಂಜಾಳ ಹಿಟ್ಟು ಹಾಕೊಳ್ದ ಮತ್ತು ಫಿಂಗರ್ ಚಿಪ್ಸ್ ಹೆಂಗ್ ಆಕೈತ್ ನೋಡ್ರಿ. ಅದಕ್ಕ ಫಿಂಗರ್ ಚಿಪ್ಸಿಗೆ ಗೊಂಜಾಳ ಹಿಟ್ಟು ಪ್ರೀತಿ ರೀ. ಅದಕ್ಕ ಅದಿಲ್ದ ಅದನ್ನ ಡಿಶ್ ಮಾಡಾಕಿ ಬರಲ್ಲ. ಅದಕ್ಕೆ 2 ಸ್ಪೂನ್ ಅಷ್ಟು ಹಾಕೊಂಡು ಇವಾಗ 1 ಅಥವಾ 2 ಸ್ಪೂನ್ ಅಷ್ಟು ನೀವು ಬೇಕಾದ್ರೆ ಖಾರಾನ ನಿಮ್ಗ ಅನುಸಾರವಾಗಿ ಹಾಕೋಬಹುದು. ನಾ ಜಸ್ಟ್ 1 ಸ್ಪೂನ್ ಅಷ್ಟು ಹಾಕೊಂಡೇನ್ರಿ ಸಾಕಂತ ಹೇಳಿ. ಹಾಗೆ ರುಚಿ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ಸೊ ಉಪ್ಪು ಇದು ರೆಡ್ ಸಾಲ್ಟು. ಸೊ ಇದನ್ನ ನಾನು ಒಂದು ಅರ್ಧ ಸ್ಪೂನ್ ಅಷ್ಟ ಹಾಕೊಳಕತ್ತೀನಿ. ಇದನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಕತ್ರಿ ಇದನ್ನ. ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ನಿಮ್ಗದು ಅದ್ ಸರಿಯಾಗಿ ಪೌಡರ್ ಅಟ್ಯಾಚ್ ಆಗ್ಲಿಲ್ಲ ಅಂದ್ರೆ ನೀವು ಸ್ವಲ್ಪ ಸ್ವಲ್ಪ ನೀರ ಚಿಂಪಡಿಸಿ ಅದನ್ನ ಮತ್ತ್ ಬೈಂಡ್ ಮಾಡಬಹುದ್ರಿ. ನೀಟಾಗಿ ಈ ರೀತಿಯಾಗಿ ಕೂಡ್ಸ್ಕೊರಿ. ಯಾಕಂದ್ರೆ ಇದು ನೀರನ್ನು ಅಂಶ ಜಾಸ್ತಿ ಬಿಡಲ್ಲ. ಬಟಾಟಿ ಹೆಂಗ ಬಿಡುತ್ತಲ್ಲ ಆ ರೀತಿಯಾಗಿ ಬಿಡಲ್ಲ. ಅದಕ್ಕ ಸ್ವಲ್ಪ ನೀರ್ ಹಚ್ಕೊಂಡು ನಾವು ನೀರು ಸಿಂಪಡಿಸ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸ್ವಲ್ಪ ಅದಕ್ಕೆ ಅಂಟ್ಕೊಳ್ತದಲ್ರಿ ನಾವು ಹಾಕಿರೋ ಮಸಾಲೆ ಅದಕ್ಕೆ. ನೀವು ಬೇಕಾದ್ರೆ ಇದಕ್ಕೆ ಚಾಟ್ ಮಸಾಲ ಕೂಡ ಇದನ್ನ ಮೇಲ್ಗಡೆ ಹಾಕೋಬಹುದು. ಅಂದ್ರೆ ಈಗ ನೀವು ಮಿಕ್ಸ್ ಮಾಡ್ತಿರ್ತೀರಲ್ಲ ಇವಾಗ್ಲೂ ಚಾಟ್ ಮಸಾಲ ಹಾಕೋಬಹುದು. ನಾ ಏನ್ ಹಾಕೊಂಡಿಲ್ಲ. ಅಂದ್ರೆ ಅವಶ್ಯ ಇಲ್ಲಪ್ಪಾ ಅಂತ ಅನಿಸ್ತು ನನಗೆ. ಅದಕ್ಕೆ ನೀವು ಬೇಕಾದ್ರೆ ಚಾಟ್ ಮಸಾಲಾನು ಮಿಕ್ಸ್ ಮಾಡ್ಕೋಬಹುದು. ಇವಾಗ ಈ ರೀತಿಯಾಗಿ ನೀಟಾಗಿ ಚಂದಂಗ ಮಿಕ್ಸ್ ಮಾಡ್ಕೋಬೇಕಾಕೈತ್ರಿ. ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷ ಅಷ್ಟೇ ಬಿಡ್ಬೇಕು. ಜಾಸ್ತಿ ಹೊತ್ತು ಬಿಡಾಕ್ ಹೋಗ್ಬೇಡ್ರಿ. ಅದು ಸೆಟ್ ಆಗ್ಬೇಕಲ್ಲ ಅದಕ್ಕೆ. ಒಂದ್ 2 ನಿಮಿಷ ಅದನ್ನ ಬಿಟ್ಬಿಡೋಣ. ಇವಾಗ ಎಣ್ಣೆ ಕಾಯಕ್ಕಿಡೋಣ. ಎಣ್ಣೆ ಪೂರ ಕಾದದ ಇಲ್ಲ ನೋಡೋಣ. ಎಣ್ಣೆ ಇದಕ್ಕೆ ಪೂರ ಕಾಯ್ಬೇಕ್ರಿ. ಫುಲ್ ವಾರ್ಮ್ ಇರ್ಬೇಕು. ತುಂಬಾ ಹೀಟ್ ಆಗಿರ್ಬೇಕು. ಅಂದಾಗನೇ ಇದು ಕರ್ದದ್ದು ಚಲೋ ಆಗುತ್ತೆ. ಇವಾಗ ನೋಡ್ರಿ ಇದೆಲ್ಲ ಚೆನ್ನಾಗಿ ಸೆಟ್ ಆಗ್ಯದ. ಇವಾಗ ಇದನ್ನ ನೀಟಾಗಿ ಹಾಕೋಣ. ಹಾಕುವುದುವಾಗ ಫಸ್ಟ್ ನೋಡ್ಕೊಳ್ಳಿ ಮತ್ತೆ ಚೆನ್ನಾಗ್ ಅದು ಎಣ್ಣೆ ಕಾದಿದ್ರೆ ಮಾತ್ರ ಹಾಕೋರಿ. ಎಣ್ಣೆ ಕಾದೈತ್ರಿ. ಇವಾಗ ಇದನ್ನ ಅಷ್ಟೂನು ಹಾಕೊಳ್ಳೋಣ. ಹಾಕೊಂಡಾದ್ಮೇಲೆ ಅದನ್ನ ಒಂದು 20 ಸೆಕೆಂಡ್ಸ್ ಅಲ್ಲಾಡ್ಸಕ್ ಹೋಗ್ಬೇಡ್ರಿ. ಬಿಟ್ಬಿಡ್ರಿ ಅದ್ರಾಗ. ಅದ್ನೇನು ಚೇಂಜ್ ಮಾಡಕ್ ಹೋಗ್ಬೇಡ್ರಿ. ಅಂದ್ರೆ ಸೌಟ್ ತಗೊಂಡು ಅಲ್ಲಾಡ್ಸಕ್ ಹೋಗ್ಬೇಡ್ರಿ ಅದನ್ನ. ಸ್ವಲ್ಪ ಕರೀಲಿ. ಕರದ್ ಆದ್ಮೇಲೆ ನೀವು ಸೌಟ್ ತಗೊಂಡು ಆಮೇಲೆ ಕೈ ಆಡಿಸ್ಕೊಂಡ್ರಿ. ಇದು ನೀಟಾಗಿ ಡೀಪ್ ಆಗಿ ಫ್ರೈ ಆಗ್ಬೇಕು. ಹಾಗೆ ಫ್ರೈ ಆದ್ಮೇಲೆನೆ ಬಿಸಿ ಬಿಸಿ ಇದ್ದಾಗನೇ ಸರ್ವ್ ಮಾಡಿದ್ರೆ ನಿಮ್ಗೆ ಟೇಸ್ಟ್ ಚಲೋ ಬರ್ತದ. ಗೆಣಸಿನ ನೀವು ಯಾವಾಗ್ಲೂ ಬರೀ ಬಟಾಟಿದು ಫಿಂಗರ್ ಚಿಪ್ಸ್ ತಿಂದಿರ್ತೀರ. ಸೊ ಗೆಣಸಿಂದು ಫಿಂಗರ್ ಚಿಪ್ಸ್ ಮಾಡಬಹುದು ಅನ್ನೋದು ನಿಮ್ಗೆ ಇವಾಗ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ. ಸೊ ಇದು ನನ್ನ ರೆಸಿಪಿ ನಿಮ್ಗೆ ಹೆಂಗ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್‌ದಾಗ ಬರ್ದ್ ಹಾಕ್ರಿ. ನನ್ನ ಚಾನೆಲ್ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನನ್ನ ಪ್ಲೇ ಲಿಸ್ಟಿಗೆ ಹೋಗಿ ನಿಮ್ಮ ನಾನು 4, 5 ಪ್ಲೇ ಲಿಸ್ಟ್ ಮಾಡಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟನೋ ಆ ಪ್ಲೇ ಲಿಸ್ಟನ್ನ ಓಪನ್ ಮಾಡಿ ನನ್ನ ಎಲ್ಲಾ ವಿಡಿಯೋಸ್‌ಗಳ್ನ ನೀವು ನೋಡಬಹುದು. ಸೊ ನೋಡಿ ಇವಾಗ ನೀಟಾಗಿ ಇದು ಡೀಪ್ ಫ್ರೈ ಆಗಿದೆ. ಸೊ ಡೀಪ್ ಫ್ರೈ ಆಗಿದೆ ಅಂದ್ಮೇಲೆ ಇದನ್ನ ಇವಾಗ ನೀಟಾಗಿ ಕೈ ಆಡಿಸ್ಕೊಂಡ್ರೆ ನಾವು ಚೆನ್ನಾಗಿ ಕ್ರಿಸ್ಪಿನೆಸ್ ಬರುತ್ತೆ. ಸಾಯಂಕಾಲ ಮಕ್ಕಳಿಗೂ ಮಾಡ್ಕೊಡ್ಬಹುದು.
ಹಾಗೆ ಗೆಣಸು ತಿನ್ನಲ್ಲಪ್ಪ ಕೆಲವರು ಅಂತಂದ್ರೆ ಕೂಡ ಈ ರೀತಿಯಾಗಿ ನಾವು ಮಾಡಿ ಕೊಡ್ಬೋದು ಗೆಣಸನ್ನ. ಗೆಣಸು ಕೂಡ ಆರೋಗ್ಯಕ್ಕೆ ಒಳ್ಳೇದು ಅಲ್ರಿ. ಹಿಂಗಾಗಿ ಗೆಣಸು ಯಾವ ರೀತಿಯಾರ ಆಗವಲ್ತು ಒಟ್ಟು ತಿನ್ಬೇಕು ಅನ್ನೋದು ಅಷ್ಟೇ. ಕುದಿಸಿನೂ ತಿಂತಾರೆ, ಇಲ್ಲಪ್ಪ ಅಂದ್ರೆ ಈ ರೀತಿಯಾಗಿ ಸ್ನ್ಯಾಕ್ಸು ಕೂಡ ಮಾಡಬಹುದು ಗೆಣಸೊಳಗೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ಕೊಡ್ಲಿಕತ್ತೀನಿ. ಕೆಲವರು ಬರೀ ಕುದಿಸ್ಬಿಟ್ಟು ಬೆಲ್ಲ ಹಾಕಿ ತಿಂದ್ಬಿಡ್ತಾರೆ. ಹಾಗೆ ಗೆಣಸಿನ ಹೋಳಿಗೆನ ಮೊದ್ಲೇಕೆ ಒಂದು ರೆಸಿಪಿ ಒಳಗೆ ಮಾಡಿ ಹಾಕಿದ್ದೀನಿ ನಾನು. ನೀವು ಅಲ್ಲಿ ಹೋಗಿ ಚೆಕ್ ಕೂಡ ಮಾಡ್ಬೋದು. ನೋಡ್ರಿದ ನಮ್ದು ಗೆಣಸು ಕರೆಕ್ಟಾಗಿ ಫ್ರೈ ಆಗಿದೆ. ಚಿಪ್ಸ್ ಎಲ್ಲ ಮಸ್ತ್ ಆಗಿದಾವ್ರಿ. ಸೊ ಕ್ರಿಸ್ಪಿ ಆಗಿದಾವ್ ಇಲ್ಲೋ ಅಂತ ನಿಮ್ಗೆ ತೋರಿಸ್ತೀನಿ. ಅಂದ್ರೆ ಸಾಫ್ಟ್ ಆಗಿದಾವ್ ಇಲ್ಲೋ ಅಂತ ಹೇಳಿ ನೋಡ್ರಿದೆ. ಈ ರೀತಿಯಾಗಿ ಕಟ್ಟಾಗ್ಬಿಟ್ರೆ ಚಲೋ ಆಗಿರ್ತಾವ್ರಿ ಇವು. ಸೊ ಕ್ರಿಸ್ಪಿನೆಸ್ಸು ಚಲೋ ಇರುತ್ತೆ. ಸೊ ಬಿಸಿ ಇದ್ದಾಗೆ ಸರ್ವ್ ಮಾಡ್ಕೊಂಡು ತಿಂದ್ರೆ ಭಾಳ ಚಲೋ ರೀ ಇದು. ಟೇಸ್ಟಿಯಾಗಿಯೂ ಇರುತ್ತೆ. ಹಾಗೆ ಸ್ವಲ್ಪ ಸ್ವೀಟು, ಸ್ವಲ್ಪ ಉಪ್ಪು, ಖಾರ ಇರುತ್ತಲ್ಲ, ಇದ್ರ ಟೇಸ್ಟೇ ಬೇರೆ ಆಗ್ಬಿಡುತ್ತೆ. ನೀವೊಮ್ಮೆ ಟ್ರೈ ಮಾಡ್ರಿ. ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದ್ರ ರೆಸಿಪಿದು ಮಹತ್ವ ಏನು ಅಂತ ಹೇಳಿ. ಇದೇ ರೀತಿಯಾದ ಮತ್ತೆ ಇನ್ನೂ ಒಳ್ಳೆಯ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ನಾನು. ಅಲ್ಲಿವರೆಗೂ ಬಾಯ್ ಬಾಯ್. ಹಾಗೆ ನನ್ನ ವಿಡಿಯೋಗಳನ್ನ ನೋಡೋದನ್ನ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಎಲ್ಲರೂ ಆರಾಮಾಗಿರಿ, ಹಾಗೆ ನಾನು ಕೂಡ. ನಮಸ್ತೆ. ಮತ್ತೆ ಮುಂದಿನ ವಿಡಿಯೋದಾಗೆ ಮತ್ತೆ ಸಿಗ್ತೀನಿ ನಾನು.